ಸಮಯಸಾರ ಭಾಗ 92. ಸಮಯಸಾರ ಭಾಗ 92. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 92ರಲ್ಲಿ ಕೇಳ್ತಾ ಇದ್ದೀರಿ. 91 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬಾರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಕೂಡ ಗೊತ್ತಾಗೋದಿಲ್ಲ. ಪ್ರಶ್ನೆ 1174. ಶುದ್ಧವಾದ ಆತ್ಮನು ಅನ್ಯ ಜೀವ ಮತ್ತು ಅಜೀವ ದ್ರವ್ಯಗಳನ್ನು ಗ್ರಹಣ ಮಾಡುವನೋ ಅಥವೋ ಇಲ್ಲವೋ? ಇದು ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 405, 406, 407 ಈ 3 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರಿದ್ದಾರೆ, ಕೇಳಿರಿ. ಅತ್ತಾಜಸ್ಸಮುತ್ತೋ ನಾಭೂಸೋ ಆಹಾರವೋ ಹವದಿ ಏವಂ ಆಹಾರೋ ಕಲು ಮುತ್ತೋ ಜಮ್ಮಾಸೋ ಪುಗ್ಗಲ ಮಾ ಓದು ನವಿ ಸಕ್ಕರಿಗೆ ತುಂ ಜಮ್ನ ವಿಮುತ್ತುಂ ಜಂ ಚ ಜಂ ಪರದೌವಂ ಸೋಕೋವಿ ಯಾತಸ ಗುಣೋಪಾ ಊಗಿವು ವಿಸಸೋವಾವಿ ತಮ್ಮಾದೂಜೋ ವಿಸುದ್ಧೋ ಛೇದಾಸೋ ನೇವ ಘಿಣ್ಣದಿ ಕಿಂಚಿ ನೇವ ವಿಮುಂಚದಿ ಕಿಂಚೀವಿ ಜೀವಾ ಜೀವಾಣ ಧವ್ವಾಣಂ. ಈಗ ಈ 3 ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ಹೀಗೆ ಯಾರ ಆತ್ಮನು ಅಮೂರ್ತಿಕನಿದ್ದಾನೆ ಅದು ನಿಶ್ಚಯದಿಂದ ಆಹಾರಕ ಇಲ್ಲ. ಕಾರಣ ಆಹಾರವು ಮೂರ್ತಿಕ ಇದೆ, ಅದು ಪುದ್ಗಲಮಯವಿದೆ. ಯಾವುದು ಪರದ್ರವ್ಯವಿದೆ ಅದು ಗ್ರಹಣವೂ ಮಾಡಲ್ಪಡುವುದಿಲ್ಲ ಮತ್ತು ತ್ಯಾಗವೂ ಮಾಡಲ್ಪಡುವುದಿಲ್ಲ. ಅದು ಯಾವುದೋ ಒಂದು ಆತ್ಮನ ಪ್ರಾಯೋಗಿಕ ಅಥವಾ ವೈಶ್ರಸಿಕ ಗುಣವಿದೆ. ಆದ್ದರಿಂದ ಯಾವನು ವಿಶುದ್ಧ ಆತ್ಮನಿದ್ದಾನೆ ಅವನು ಜೀವ ಅಜೀವ ಪರದ್ರವ್ಯದಿಂದ ಯಾವುದನ್ನೂ ಕೂಡ ಗ್ರಹಣ ಮಾಡುವುದಿಲ್ಲ ಮತ್ತು ತ್ಯಾಗವನ್ನೂ ಮಾಡುವುದಿಲ್ಲ. ಪ್ರಶ್ನೆ 1175. ಹಿಂದೆ ಹೇಳಿದ ಗಾಥೆಗಳ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಆತ್ಮ ಎಂದು ಹೇಳುವುದರಿಂದ ಜ್ಞಾನದ ಗ್ರಹಣವೂ ಆಗುತ್ತದೆ. ಏಕೆಂದರೆ ಅಭೇದ ವಿವೇಕ್ಷೆಯಲ್ಲಿ ಲಕ್ಷಣದಲ್ಲಿಯೇ ಲಕ್ಷ್ಯದ ವ್ಯವಹಾರ ಮಾಡಿದ್ದಾರೆ. ಈ ನ್ಯಾಯದಿಂದ ಆತ್ಮನಿಗೆ ಜ್ಞಾನವೆಂದು ಹೇಳಿದ್ದಾರೆ. ಆದ್ದರಿಂದಲೇ ಟೀಕಾಕಾರರು ಹೇಳುತ್ತಾರೆ ಏನೆಂದರೆ, ಜ್ಞಾನವು ಪರದ್ರವ್ಯವನ್ನು ಸ್ವಲ್ಪವೂ ಕೂಡ ಗ್ರಹಣ ಮಾಡುವುದಿಲ್ಲ ಮತ್ತು ತ್ಯಾಗವನ್ನೂ ಮಾಡುವುದಿಲ್ಲ. ಕಾರಣ ಪ್ರಾಯೋಗಿಕ ಅಂದರೆ ಪರನಿಮಿತ್ತದಿಂದ ಉತ್ಪನ್ನವಾದದ್ದು. ಅದರ ಸಾಮರ್ಥ್ಯದಿಂದ ಅಂದರೆ ವೈಶ್ರಸಿಕ ಅಂದರೆ ಇಲ್ಲಿ ಸ್ವಾಭಾವಿಕ ಗುಣದ ಸಾಮರ್ಥ್ಯದಿಂದ ಎರಡೂ ಪ್ರಕಾರದಿಂದ ಜ್ಞಾನದಿಂದ ಪರದ್ರವ್ಯದ ಗ್ರಹಣ ಮಾಡುವ ಮತ್ತು ಬಿಡುವುದು ಅಸಮರ್ಥ ಇದೆ. ಅಮೂರ್ತಿಕ ಆತ್ಮದ್ರವ್ಯವಾದ ಜ್ಞಾನಕ್ಕೆ ಮೂರ್ತಿಕ ಪುದ್ಗಲ ದ್ರವ್ಯದ ಆಹಾರವೂ ಇಲ್ಲ. ಯಾಕೆಂದರೆ ಅಮೂರ್ತಿಕಕ್ಕೆ ಮೂರ್ತಿಕ ಆಹಾರವು ಹೇಗೆ ಆದೀತು? ಆದ್ದರಿಂದ ಜ್ಞಾನವು ಆಹಾರಕವಿಲ್ಲ. ಆದ್ದರಿಂದ ಜ್ಞಾನದಲ್ಲಿ ಶರೀರದ ಶಂಕೆಯನ್ನು ಮಾಡಬಾರದು. ಆಹಾರವು ಹೇಗೆ ಆದೀತು? ಆದ್ದರಿಂದ ಜ್ಞಾನವು ಆಹಾರಕವಲ್ಲ. ಆದ್ದರಿಂದ ಜ್ಞಾನದಲ್ಲಿ ಶರೀರದ ಶಂಕೆಯನ್ನು ಇಲ್ಲಿ ಮಾಡಬಾರದು. ಇದರಲ್ಲಿ ಒಂದು ನೆನಪು ಇಡಬೇಕಾದಂಥ ಒಂದು ಬಿಂದು ಏನು ಅಂತಂದರೆ, ಬೇಕಾದರೆ ಬರ್ಕೊಳ್ರಿ, ಅದನ್ನು ಬರೆದಿಟ್ಕೊಳ್ರಿ. ನೋಡಿ, ಇಲ್ಲಿ ಪ್ರಾಯೋಗಿಕ ಅಂದರೆ ಪರನಿಮಿತ್ತದಿಂದ ಉತ್ಪನ್ನವಾದದ್ದು. ವೈಶ್ರಸಿಕ ಅಂದರೆ ಸ್ವಾಭಾವಿಕ ಗುಣದ ಸಾಮರ್ಥ್ಯದಿಂದ ಉತ್ಪನ್ನ ಆದದ್ದು. ಇದು ಪ್ರಾಯೋಗಿಕ ಒಂದು, ಇನ್ನೊಂದು ವೈಶ್ರಸಿಕ. ಇದನ್ನು ವಿಸ್ತಾರವಾಗಿ ತತ್ವಸೂತ್ರದ ಟೀಕಾದಲ್ಲಿ ಹೇಳಲಾಗಿದೆ. ಅಲ್ಲಿಂದ ವಿಸ್ತಾರವಾಗಿ ಬೇಕಾದ್ರೆ ನೀವು ಕೇಳ್ಕೋಬೋದು. ಇನ್ನು ಮುಂದೆ ಪ್ರಶ್ನೆ 1176. ಆತ್ಮನಿಗೆ ಅಂಟಿದ ಬಾಹ್ಯ ಚಿಹ್ನೆ ಅಂದರೆ ಶರೀರದ ವೇಷ ಮೋಕ್ಷದ ಕಾರಣ ಇದೆಯೇ? ಉತ್ತರ: ಜ್ಞಾನ ಸ್ವರೂಪ ಆತ್ಮನು ಅಮೂರ್ತಿಕನಿದ್ದಾನೆ. ಕರ್ಮ ಮತ್ತು ನೋಕರ್ಮರೂಪ ಪುದ್ಗಲಮಯ ಆಹಾರವು ಮೂರ್ತಿಕವಿದೆ. ಆದ್ದರಿಂದ ನಿಶ್ಚಯನಯದ ದೃಷ್ಟಿಯಿಂದ ಆತ್ಮನಿಗೆ ಪುದ್ಗಲಮಯ ಆಹಾರವೂ ಇಲ್ಲ. ಆತ್ಮನ ಸ್ವಭಾವವೇ ಹೀಗೆ ಇದೆ.
ಆದ್ದರಿಂದ ಪರದ್ರವ್ಯವನ್ನು ಗ್ರಹಣವೇ ಮಾಡುವುದಿಲ್ಲ. ಸ್ವಭಾವರೂಪ ಪರಿಣಮನ ಮಾಡಲಿ ಅಥವಾ ವಿಭಾವರೂಪ ಪರಿಣಮನ ಮಾಡಲಿ, ತನ್ನ ಪರಿಣಾಮವನ್ನೇ ಗ್ರಹಣ ತ್ಯಾಗ ಮಾಡುತ್ತಾನೆ. ಪರದ್ರವ್ಯದ ಗ್ರಹಣ ತ್ಯಾಗವು ಸ್ವಲ್ಪವೂ ಇಲ್ಲ. ಆದ್ದರಿಂದ ಆತ್ಮನ ಪುದ್ಗಲಮಯ ದೇಹ ಸ್ವರೂಪ ಲಿಂಗ ಅಂದರೆ ಬಾಹ್ಯ ವೇಷ ಚಿಹ್ನೆಯನ್ನು ಮೋಕ್ಷದ ಕಾರಣವೆಂದು ಮನ್ನಿಸಲು ಆಗುವುದಿಲ್ಲ. ಅದು ಮೋಕ್ಷದ ಕಾರಣ ಅಲ್ಲ. ಪ್ರಶ್ನೆ 1177. ಬಾಹ್ಯಲಿಂಗ ಅಂದರೆ ಶರೀರದ ವೇಷವನ್ನೇ ಮೋಕ್ಷದ ಕಾರಣ ಎಂದರೆ ಏನು ಆಗುತ್ತದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 408 ಮತ್ತು 409 ಹೇಳುತ್ತಾರೆ, ಕೇಳಿರಿ. ಪಾಖಂಡಿ ಲಿಂಗಾಣಿ ವಾ ಗಿಹಿ ಲಿಂಗಾಣಿ ವಾ ಬಹುಪಾಯಾರಾಣಿ ಗೆತ್ತುಂ ವದಂತಿ ಮೂಢ ಲಿಂಗಾಮಿಣಂ ಮೊಕ್ಕ ಮಗ್ಗೋತಿ ನದು ಹೋದಿ ಮೊಕ್ಕಮಗ್ಗೋ ಲಿಂಗಾಂಜಂ ದೇಹ ನಿಮ್ಮಮ ಅರಿಹ ಲಿಂಗ ಮು ಇತ್ತು ದಂಸನಾಣ ಚರಿತಾಣಿ ಸೇಯಂತಿ. ಈಗ ಈ ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ಪಾಖಂಡಿಲಿಂಗ ಅಥವಾ ಗೃಹಲಿಂಗದಂತೆ ಅನೇಕ ಪ್ರಕಾರದ ಬಾಹ್ಯಲಿಂಗಗಳು ಇವೆ. ಅವುಗಳನ್ನು ಧಾರಣೆ ಮಾಡಿ ಅಜ್ಞಾನಿ ಜನರು ಹೀಗೆ ಹೇಳುತ್ತಾರೆ, ಏನೆಂದರೆ ಈ ಲಿಂಗವೇ ಮೋಕ್ಷ ಮಾರ್ಗ ಅನ್ನುತ್ತಾರೆ. ಅದಕ್ಕೆ ಆಚಾರ್ಯರು ಎನ್ನುತ್ತಾರೆ, ಲಿಂಗ ಮೋಕ್ಷದ ಮಾರ್ಗ ಇಲ್ಲ. ಯಾಕೆಂದರೆ ಅರಿಹಂತ ದೇವರು ಸಹ ದೇಹದಿಂದ ನಿರ್ಮಮತ್ವರಾಗಿ ಲಿಂಗವನ್ನು ಬಿಟ್ಟು ದರ್ಶನ ಜ್ಞಾನ ಚಾರಿತ್ರ್ಯವನ್ನೇ ಸೇವಿಸಬೇಕು. ಪ್ರಶ್ನೆ 1178. ಗಾಥಾ ಸಂಖ್ಯೆ 408, 409 ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಎಷ್ಟೋ ಜನರು ಅಜ್ಞಾನದಿಂದ ದ್ರವ್ಯಲಿಂಗಕ್ಕೆ ಮೋಕ್ಷ ಮಾರ್ಗ ಎನ್ನುತ್ತಾರೆ. ಮೋಹದಿಂದ ದ್ರವ್ಯಲಿಂಗವನ್ನೇ ಅವರು ಸ್ವೀಕರಿಸುತ್ತಾರೆ. ಈ ದ್ರವ್ಯಲಿಂಗಕ್ಕೆ ಮೋಕ್ಷ ಮಾರ್ಗವೆನ್ನುವುದು ಅಯೋಗ್ಯವಿದೆ. ಯಾಕೆಂದರೆ ಎಲ್ಲ ಅರಿಹಂತ ಭಗವಂತರುಗಳು ಶುದ್ಧ ಜ್ಞಾನಮಯವೇ ಇರುವುದರಿಂದ ದ್ರವ್ಯಲಿಂಗಕ್ಕೆ ಆಶ್ರಯಭೂತವಾದ ಶರೀರವು ತ್ಯಾಗವಾಗಿರುವುದರಿಂದ ಆ ಶರೀರದ ಆಶ್ರಿತವಾದ ದ್ರವ್ಯಲಿಂಗದ ತ್ಯಾಗದಿಂದ ಮೋಕ್ಷ ಮಾರ್ಗ ರೂಪದಿಂದ ದರ್ಶನ ಜ್ಞಾನ ಚಾರಿತ್ರ್ಯಗಳ ಉಪಾಸನೆಯು ಕಂಡು ಬರುತ್ತದೆ. ಪ್ರಶ್ನೆ 1179. ಪರಮಾರ್ಥದಿಂದ ದರ್ಶನ ಜ್ಞಾನ ಚಾರಿತ್ರ್ಯ ರೂಪ ಆತ್ಮನೇ ಮೋಕ್ಷ ಮಾರ್ಗ ಇದ್ದಾನೆ. ಬಾಹ್ಯಲಿಂಗ ಅಂದರೆ ಶರೀರ ವೇಷ ಅಲ್ಲ ಎಂದು ಹೇಗೆ ಸಿದ್ಧ ಮಾಡಬಹುದು? ಉತ್ತರ: ಒಂದು ವೇಳೆ ದೇಹಮಯ ದ್ರವ್ಯಲಿಂಗವೇ ಮೋಕ್ಷದ ಕಾರಣವಾಗುತ್ತಿದ್ದರೆ ಅರಿಹಂತ ಆದಿಗಳು ಶರೀರದ ಮಮತ್ವವನ್ನು ಬಿಟ್ಟು ದರ್ಶನ ಜ್ಞಾನ ಚಾರಿತ್ರ್ಯದ ಸೇವನೆ ಯಾಕೆ ಮಾಡುತ್ತಿದ್ದರು? ದ್ರವ್ಯಲಿಂಗದಿಂದಲೇ ಮೋಕ್ಷಕ್ಕೆ ಪ್ರಾಪ್ತವಾಗುತ್ತಿದ್ದರು ಅಲ್ಲವೇ? ಆದ್ದರಿಂದ ಇದು ನಿಶ್ಚಯ ಏನೆಂದರೆ ದೇಹಲಿಂಗದಿಂದ ಮೋಕ್ಷ ಮಾರ್ಗವಲ್ಲ ಎಂಬುದು ನಿಶ್ಚಯವಾಯಿತು. ಪರಮಾರ್ಥದಿಂದ ದರ್ಶನ ಜ್ಞಾನ ಚಾರಿತ್ರ್ಯ ರೂಪ ಆತ್ಮನೇ ಮೋಕ್ಷದ ಮಾರ್ಗ ಇದೆ. ಪ್ರಶ್ನೆ 1180. ಮುನಿಲಿಂಗ ಮತ್ತು ಗೃಹಸ್ಥಲಿಂಗ ಮೋಕ್ಷ ಮಾರ್ಗ ಇದೆಯೇ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 410 ಹೇಳುತ್ತಾರೆ, ಕೇಳಿರಿ. ನವಿ ಏಸ ಮೊಕ್ಕಮಗ್ಗೋ ಪಾಖಂಡಿ ಗಿಹಿ ಮಯಾಣಿ ಲಿಂಗಾಣಿ ದಂಸನಾಣ ಚರಿತಾಣಿ ಮೊಕ್ಕ ಮಗ್ಗಂ ಜಿಣಾವಿಂತಿ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಪಾಖಂಡಿ ಮತ್ತು ಗೃಹಸ್ಥಲಿಂಗ ಇದು ಮೋಕ್ಷ ಮಾರ್ಗವೂ ಇಲ್ಲ.
ದರ್ಶನ, ಜ್ಞಾನ, ಚಾರಿತ್ರ್ಯವು ಮೋಕ್ಷ ಮಾರ್ಗವಿದೆ ಎಂದು ಜಿನದೇವರು ಹೇಳಿದ್ದಾರೆ. ಪ್ರಶ್ನೆ 1181. ಗಾಥಾ ಸಂಖ್ಯೆ 410ರ ಟೀಕೆ ಮತ್ತು ಭಾವಾರ್ಥವು ಏನು ಇದೆ? ಉತ್ತರ: ನಿಜವಾಗಿ ದ್ರವ್ಯಲಿಂಗವು ಮೋಕ್ಷ ಮಾರ್ಗವಿಲ್ಲ, ಏಕೆಂದರೆ ಇವು ಶರೀರ ಆಶ್ರಿತವಿದ್ದರಿಂದ ಪರದ್ರವ್ಯಗಳು ಇವೆ. ದರ್ಶನ, ಜ್ಞಾನ, ಚಾರಿತ್ರ್ಯವೇ ಮೋಕ್ಷ ಮಾರ್ಗವಿದೆ, ಏಕೆಂದರೆ ಇದು ಆತ್ಮನ ಆಶ್ರಿತ ಇದ್ದ ಕಾರಣ ದ್ರವ್ಯತ್ವ ಇದೆ. ಅಂದರೆ ಇದರ ಭಾವಾರ್ಥ: ಮೋಕ್ಷವು ಎಲ್ಲ ಕರ್ಮಗಳ ಅಭಾವರೂಪ ಆತ್ಮನ ಪರಿಣಾಮವಿದೆ. ಆದ್ದರಿಂದ ಅದರ ಕಾರಣವೂ ಆತ್ಮನ ಪರಿಣಾಮವೇ ಇರಬೇಕು. ದರ್ಶನ, ಜ್ಞಾನ, ಚಾರಿತ್ರ್ಯವು ಆತ್ಮನ ಪರಿಣಾಮವಿದೆ. ಆದ್ದರಿಂದ ಅದೇ ಮೋಕ್ಷದ ಮಾರ್ಗವಿದೆ. ಇದು ನಿಶ್ಚಯವಿದೆ. ಲಿಂಗವು ದೇಹಮಯವಿದೆ, ಪುದ್ಗಲ ದ್ರವ್ಯಮಯವಿದೆ. ಆದ್ದರಿಂದ ದೇಹವು ಮೋಕ್ಷದ ಮಾರ್ಗವೂ ಅಲ್ಲ. ನಿಶ್ಚಯದಿಂದ ಅನ್ಯ ದ್ರವ್ಯವು ಅನ್ಯ ದ್ರವ್ಯದಲ್ಲಿ ಏನೂ ಕೂಡ ಮಾಡುವುದಿಲ್ಲ. ಇದು ನಿಯಮ ಇದೆ. ಪ್ರಶ್ನೆ 1182. ಒಂದು ವೇಳೆ ದ್ರವ್ಯಲಿಂಗವು ಮೋಕ್ಷ ಮಾರ್ಗ ಅಲ್ಲವೆಂದರೆ ಬೇರೆ ಏನನ್ನು ಗ್ರಹಣ ಮಾಡಬೇಕು? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 411 ಹೇಳುತ್ತಾರೆ, ಕೇಳಿರಿ. ತಮ್ಮಾದು ಹಿತ್ತು ಲಿಂಗೇ ಸಾಗಾರಣಗಾರ ಏಹಿಂವಾಗಹಿದೆ ದಂಸನಾಣ ಚರಿತೆ ಅಪ್ಪಾಣಂ ಜುಂಜ ಮೊಕ್ಕಪ್ಪಹೇ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆದ್ದರಿಂದ ಗೃಹಸ್ಥರಿಂದ ಅಥವಾ ಮುನಿಶ್ರೀಗಳಿಂದ ಗ್ರಹಣ ಮಾಡಿದ ಲಿಂಗವನ್ನು ಬಿಟ್ಟು ತನ್ನ ಆತ್ಮನನ್ನು ದರ್ಶನ ಜ್ಞಾನ ಚಾರಿತ್ರ್ಯ ರೂಪ ಮೋಕ್ಷ ಮಾರ್ಗದಲ್ಲಿ ಯುಕ್ತ ಮಾಡಬೇಕು. ಪ್ರಶ್ನೆ 1183. ದ್ರವ್ಯಲಿಂಗವನ್ನು ಬಿಟ್ಟು ಹೇಗೆ ಸಾಧನೆ ಮಾಡಲು ಸಾಧ್ಯ ಇದೆ? ಪ್ರಶ್ನೆ ಗೊತ್ತಾಯ್ತಪ್ಪ? ಏನು? ದ್ರವ್ಯಲಿಂಗವನ್ನು ಬಿಟ್ಟು ಹೇಗೆ ಸಾಧನೆ ಮಾಡುವುದು ಅಲ್ಲವಾ? ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಯ್ತಲ್ಲ ಈಗ. ಉತ್ತರ ಕೇಳ್ರಪ್ಪ. ದ್ರವ್ಯಲಿಂಗವನ್ನು ಬಿಟ್ಟು ದರ್ಶನ, ಜ್ಞಾನ, ಚಾರಿತ್ರ್ಯದಲ್ಲಿ ಜೋಡಿಸುವ ವಚನ ಇದೆ ಅಷ್ಟೇ. ಇದು ಸಾಮಾನ್ಯ ಪರಮಾರ್ಥ ರೂಪ ವಚನ ಇದೆ. ಮುನಿಗಳು ಶ್ರಾವಕರ ವ್ರತವನ್ನು ಬಿಡುವ ಉಪದೇಶವನ್ನು ಇಲ್ಲಿ ಕೊಡುವುದಿಲ್ಲ. ಅಂದರೆ ಮುನಿಗಳು ಅಥವಾ ಶ್ರಾವಕರ ವ್ರತವನ್ನು ಬಿಡುವಂಥ ಉಪದೇಶವನ್ನು ಇಲ್ಲಿ ಕೊಡುವುದಿಲ್ಲ. ಯಾರು ಕೇವಲ ದ್ರವ್ಯಲಿಂಗಕ್ಕೆ ಮೋಕ್ಷ ಮಾರ್ಗವೆಂದು ತಿಳಿದು ವೇಷವನ್ನು ಧರಿಸುತ್ತಾರೆ, ಅವರ ದ್ರವ್ಯಲಿಂಗದ ಪಕ್ಷವನ್ನು ಬಿಡಿಸುವ ಸಲುವಾಗಿ ವೇಷ ಮಾತ್ರವು ಮೋಕ್ಷ ಅಲ್ಲ. ಪರಮಾರ್ಥ ರೂಪ ಮಾರ್ಗವು ಆತ್ಮನ ದರ್ಶನ, ಜ್ಞಾನ, ಚಾರಿತ್ರ್ಯ ರೂಪ ಪರಿಣಾಮವೇ ಆಗಿದೆ. ವ್ಯವಹಾರ ಆಚಾರ ಸೂತ್ರದಲ್ಲಿ ಹೇಳಿದಂತೆ ಮುನಿ ಶ್ರಾವಕರ ಬಾಹ್ಯ ವ್ರತಗಳು ಇವೆ. ಅವು ವ್ಯವಹಾರದಿಂದ ನಿಶ್ಚಯ ಮೋಕ್ಷ ಮಾರ್ಗದ ಸಾಧಕಗಳು ಇವೆ. ವ್ರತಗಳನ್ನು ಬಿಡಿಸುವುದಿಲ್ಲ, ಆದರೆ ಅವುಗಳ ಮಮತ್ವವನ್ನು ಬಿಡಿಸಿ ನಿಶ್ಚಯ ಮೋಕ್ಷ ಮಾರ್ಗದಲ್ಲಿ ಹತ್ತುವುದರಿಂದಲೇ ಮೋಕ್ಷವಾಗುತ್ತದೆ. ಕೇವಲ ವೇಷ ಮಾತ್ರದಿಂದ ಮೋಕ್ಷ ಆಗುವುದಿಲ್ಲ. ಕೇವಲ ವೇಷ ಮಾತ್ರದಿಂದ ಮೋಕ್ಷವಾಗುವುದಿಲ್ಲ ಎಂದು ಇಲ್ಲಿ ಹೇಳಿದ್ದನ್ನು ತಿಳಿಯಬೇಕು ಅಷ್ಟೇ. ಅಂದರೆ ಇದರ ಅರ್ಥ ಅಂತಂದರೆ ಇಲ್ಲಿ ಶ್ರಾವಕರ ಅಥವಾ ಮುನಿಗಳ ವ್ರತವನ್ನು ಬಿಡಿಸಿಲ್ಲ. ಕೇವಲ ವೇಷವನ್ನೇ ಯಾರಾದರೂ ಮೋಕ್ಷ ಮಾರ್ಗ ಎಂದು ತಿಳಿದರೆ ಅದು ತಪ್ಪು, ಅದು ಆ ರೀತಿ ಇಲ್ಲ ಎಂದು ತಿಳಿಸುವಂತಹ ಪ್ರಯತ್ನವನ್ನು ಇಲ್ಲಿ ಆಚಾರ್ಯ ಶ್ರೀಗಳು ಮಾಡಿದ್ದಾರೆ ಅಷ್ಟೇ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 1184. ಮೋಕ್ಷ ಇಚ್ಛಿಸುವವರಿಗೆ ಕೇವಲ ಒಂದೇ ಮೋಕ್ಷ ಮಾರ್ಗವು ಮಾತ್ರ ಸೇವನೆ ಮಾಡಲು ಯೋಗ್ಯ ಇದೆ ಎಂದು ಆಚಾರ್ಯರು ಯಾವ ಪ್ರಕಾರದಿಂದ ಹೇಳುತ್ತಾರೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 412 ಹೇಳುತ್ತಾರೆ, ಕೇಳಿರಿ. ಮೊಕ್ಕಾಪಹೇ ಅಪ್ಪಾಣಂ
ತವೇಹಿಂ ತಂ ಶಿವ ಜಾಹಿ ತಂ ಚೇಯ ತತ್ತೇವ ವಿಹಾರ ನಿಚ್ಚಂ ಮಾ ವಿಹಾರಸು ಅಣ್ಣದವ್ವೇಸು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇ ಭವ್ಯ ಜೀವ, ನೀನು ಮೋಕ್ಷ ಮಾರ್ಗದಲ್ಲಿ ತನ್ನ ಆತ್ಮನನ್ನು ಸ್ಥಾಪಿಸು, ಅವನನ್ನೇ ಧ್ಯಾನಿಸು, ಅದನ್ನೇ ಅನುಭವಿಸು. ಅದೇ ಆತ್ಮನಲ್ಲಿ ನಿರಂತರ ವಿಹಾರ ಮಾಡು, ಅನ್ಯ ದ್ರವ್ಯದಲ್ಲಿ ವಿಹಾರ ಮಾಡಬೇಡ. ಹೀಗೆ ಗಾಥೆಯ ಅರ್ಥವೂ ಇದೆ. ಪ್ರಶ್ನೆ 1185. ಗಾಥಾ ಸಂಖ್ಯೆ 412ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಆಚಾರ್ಯರು ಉಪದೇಶಿಸುತ್ತಾರೆ ಏನೆಂದರೆ, ಹೇ ಭವ್ಯ ಜೀವ, ನೀನು ಅನಾದಿ ಸಂಸಾರದಿಂದ ಈ ಆತ್ಮನು ತನ್ನ ಬುದ್ಧಿದೋಷದಿಂದ ಪರದ್ರವ್ಯದಲ್ಲಿ ರಾಗದ್ವೇಷ ಮಾಡುವುದರಲ್ಲಿ ನಿತ್ಯವೇ ಸ್ಥಿರವಾಗಿ ಪ್ರವರ್ತಿಸುತ್ತಾ ಇದ್ದಾನೆ ಮತ್ತು ನೀನು ಅದನ್ನು ತನ್ನ ಬುದ್ಧಿಯ ಉಪಯೋಗದಿಂದಲೇ ಆ ಪರದ್ರವ್ಯಗಳಲ್ಲಿಯ ರಾಗ ದ್ವೇಷಗಳನ್ನು ದೂರ ಮಾಡಿ ದರ್ಶನ, ಜ್ಞಾನ, ಚಾರಿತ್ರ್ಯದಲ್ಲಿ ನಿರಂತರ ಸ್ಥಿರವಾಗಿ ದೃಢವಾಗಿ ವಾಸಿಸಬೇಕು. ಎಲ್ಲ ಅನ್ಯ ಚಿಂತನೆಗಳನ್ನು ದೂರ ಮಾಡಿ ಅತ್ಯಂತ ಏಕಾಗ್ರಚಿತ್ತನಾಗಿ ದರ್ಶನ, ಜ್ಞಾನ, ಚಾರಿತ್ರ್ಯದ ಧ್ಯಾನವನ್ನು ಮಾಡು. ಪೂರ್ಣ ಕರ್ಮ ಮತ್ತು ಕರ್ಮ ಫಲರೂಪ ಚೇತನೆಯ ತ್ಯಾಗ ಮಾಡಿ ಶುದ್ಧ ಜ್ಞಾನಚೇತನಮಯನಾಗಿ ದರ್ಶನ, ಜ್ಞಾನ, ಚಾರಿತ್ರ್ಯದ ಅನುಭವವನ್ನು ಮಾಡು. ದ್ರವ್ಯದ ಸ್ವಭಾವವಶನಾಗಿ ಕ್ಷಣ ಕ್ಷಣದಲ್ಲಿ ಉತ್ಪನ್ನವಾಗುವಂತಹ ಯಾವ ಪರಿಣಾಮಗಳು ಇವೆಯೋ ಆ ಪರಿಣಾಮಗಳಲ್ಲಿ ತನ್ಮಯನಾಗಿ ದರ್ಶನ, ಜ್ಞಾನ, ಚಾರಿತ್ರ್ಯದಲ್ಲಿ ವಿಹರಿಸು. ಒಂದೇ ಜ್ಞಾನ ಘನವನ್ನೇ ನಿಶ್ಚಯ ರೂಪದಿಂದ ಆಶ್ರಯಿಸಿ ಅದನ್ನೇ ಅವಲಂಬಿಸಿ ಯಾವ ಜ್ಞೇಯ ರೂಪವಾಗುವುದರಿಂದ ಉಪಾಧಿ ಸ್ವರೂಪವಾದಂತಹ ಎಲ್ಲ ಕಡೆಗಳಿಂದ ಹರಡುತ್ತಿರುವ ಸಕಲ ಪರದ್ರವ್ಯಗಳಲ್ಲಿ ಸ್ವಲ್ಪ ಮಾತ್ರವೂ ವಿಹರಿಸಬೇಡ. ಈ ರೀತಿ ಆಚಾರ್ಯರ ಉಪದೇಶ ಇದೆ. ಪ್ರಶ್ನೆ 1186. ಪರಮಾರ್ಥ ರೂಪದಿಂದ ಆತ್ಮನ ಪರಿಣಾಮವು ಯಾವುದು ಇದೆ? ಪ್ರಶ್ನೆ ಗೊತ್ತಾಗ್ತಾ ಇದೆ? ಭಾಳ ಮಹತ್ವಪೂರ್ಣ ಪ್ರಶ್ನೆ. ಗೊತ್ತಾಗ್ತಿದೆಯಪ್ಪ ಏನು? ಪರಮಾರ್ಥ ರೂಪದಿಂದ ಆತ್ಮನ ಪರಿಣಾಮವು ಯಾವುದು ಇದೆ? ಉತ್ತರ: ಪರಮಾರ್ಥ ರೂಪವಾದ ಆತ್ಮನ ಪರಿಣಾಮವು ದರ್ಶನ, ಜ್ಞಾನ, ಚಾರಿತ್ರ್ಯ ಇದೆ. ಅದುವೇ ಮೋಕ್ಷ ಮಾರ್ಗ ಇದೆ. ಅದರ ಒಳಗೆಯೇ ಆತ್ಮನನ್ನು ಸ್ಥಾಪಿಸಬೇಕು, ಅದರದ್ದೇ ಧ್ಯಾನ ಮಾಡಬೇಕು, ಅದರದ್ದೇ ಅನುಭವ ಮಾಡಬೇಕು, ಅದರ ಒಳಗೆಯೇ ಪ್ರವರ್ತಿಸಬೇಕು, ಅನ್ಯ ದ್ರವ್ಯಗಳಲ್ಲಿ ಪ್ರವರ್ತಿಸಬಾರದು. ಇದೇ ಉಪದೇಶ ಇದೆ. ಕೇವಲ ವ್ಯವಹಾರದಲ್ಲಿ ಮೂಢ ಆಗಬಾರದು, ಅಂದರೆ ವ್ಯವಹಾರದಲ್ಲೇ ಮೂಢನಾಗಿ ಇರಬಾರದು. ಇದು ಉಪದೇಶ ಇದೆ. ಪ್ರಶ್ನೆ 1187. ಸಮಯ ಸಾರದ ಅನುಭವವನ್ನು ಯಾರು ಪಡೆಯುತ್ತಾರೆ? ನಿಮಗೆ ಗೊತ್ತಿದೆ, ಮೊದಲನೇ ನಿಮಗೆ ಅಂದರೆ ಮೊದಲ 2ನೇ ಭಾಗದಲ್ಲೇ ಸಾಕಷ್ಟು ಹೇಳಲಾಗಿದೆ. ಸಮಯ ಯಾವುದಕ್ಕೆ ಅಂತಾರೆ, ಸಮಯ ಸಾರ ಯಾವುದಕ್ಕೆ ಅಂತಾರೆ, ಇದನ್ನು ಹೇಳಿ ಆಗಿದೆ, ನಿಮಗೆ ಬೇಕಾದಷ್ಟು ಸತಿ ಹೇಳಿ ಆಗಿದೆ ಅಲ್ವಾ? ಇಲ್ಲಿ ಸಮಯ ಅಂದರೆ ಆತ್ಮ, ಅಂದರೆ ಜೀವ, ಇದನ್ನೇ ನೀವು ತಿಳಿಬೇಕು. ಗೊತ್ತಾಯಿತು? ಆತ್ಮನ ಸಾರ ಅದು ಸಮಯ ಸಾರ, ಹಾಂ ಅಲ್ವಾ? ಈಗ ಹಾಗಾದರೆ ಪ್ರಶ್ನೆ 1187. ಸಮಯ ಸಾರದ ಅನುಭವವನ್ನು ಯಾರು ಪಡೆಯುತ್ತಾರೆ? ಪ್ರಶ್ನೆ ಗೊತ್ತಾಯ್ತಪ್ಪ? ಹಾಗಾದರೆ ಉತ್ತರ ಕೇಳ್ರಿ. ಈಗ ದರ್ಶನ, ಜ್ಞಾನ, ಚಾರಿತ್ರ್ಯ ರೂಪವಾದ ಯಾವ ಈ ಒಂದು ನಿಶ್ಚಿತವಾದ ಮೋಕ್ಷ ಮಾರ್ಗವಿದೆ, ಅದರಲ್ಲಿ ಯಾವ ಪುರುಷರು ಸ್ಥಿರತೆಯನ್ನು ಪಡೆಯುತ್ತಾರೆ ಎಂದರೆ ಸ್ಥಿರನಾಗುತ್ತಾರೆ, ಅದೇ ನಿರಂತರ ಧ್ಯಾನ ಮಾಡುತ್ತಾರೆ, ಅದೇ ಅನುಭವ ಪಡೆಯುತ್ತಾರೆ ಮತ್ತು ಇತರ ದ್ರವ್ಯಗಳನ್ನು ಸ್ಪರ್ಶ ಮಾಡದೆ ನಿರಂತರ ಅದರಲ್ಲಿಯೇ ವಿಹಾರ ಮಾಡುತ್ತಾರೆ. ಆ ಪುರುಷರು ಯಾವುದರ ಉದಯವು ನಿತ್ಯವಿರುತ್ತದೆ ಅಂತ ಸಮಯದ ಸಾರವನ್ನು ಸ್ವಲ್ಪ ಸಮಯದಲ್ಲಿಯೇ ಅವಶ್ಯಕವಾಗಿ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ, ಅನುಭವವನ್ನು ಪಡೆಯುತ್ತಾರೆ.
ಈ ರೀತಿ ಇದೆ. ಇದನ್ನು ಸ್ವಲ್ಪ ವೇಗವಾಗಿ ಹೇಳಲಾಗಿದೆ, ಯಾಕೆಂದರೆ ನಿಮ್ಮ ಸಮಯ ಆಗ್ತದೆ.